ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಬಂದು ವಿಶೇಷವಾಗಿ ಬಾಲ ಸಂಕಷ್ಟ ಚತುರ್ಥಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಗಣೇಶನ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು. ಅಕಸ್ಮಾತ್ ಸಂಕಷ್ಟ ಚತುರ್ಥಿ ಆಚರಣೆ ನಮ್ಮ ಮನೆಯಲ್ಲಿ ಮಾಡ್ತಾ ಇಲ್ಲ, ಆದರೆ ನಮಗೆ ಗಣೇಶನ ಅನುಗ್ರಹ ಬೇಕು, ನಮ್ಮೆಲ್ಲ ಕೆಲಸಗಳು ಕಾರ್ಯಗಳು ಬೇಗ ಸಕ್ಸಸ್ ಆಗಬೇಕು ಅಥವಾ ವಿಘ್ನಗಳಾಗ್ತಿರೋ ಕಾರ್ಯಗಳೆಲ್ಲ ಕೈಗೂಡಬೇಕು ಅಂತ ಆಸೆ ಪಡುವಂಥವ್ರು, ನಿಮ್ಮ ಮಕ್ಕಳ ಜ್ಞಾನಾಭಿವೃದ್ಧಿಗೆ, ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗಬೇಕು, ಮನೆಯಲ್ಲಿ ಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಬಯಸುವಂಥವ್ರು ಇವತ್ತಿನ ದಿನ ಸಂಕಷ್ಟಿ ಚತುರ್ಥಿ ದಿನ ಗಣೇಶನ ಪೂಜೆ ಯಾವ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೋ ಅಂಥ ದೇವಸ್ಥಾನಗಳಿಗೆ ವಿಶೇಷವಾಗಿ ನೀವು ಹೋಗಿ ಕೊನೆ ಪಕ್ಷ ಒಂದು 11 ಗೋಟರಿಶಿಣನ ನೀವು ಹಾರವಾಗಿ ಮಾಡಿ ಅದನ್ನು ನೀವು ಗಣೇಶನ ವಿಗ್ರಹಕ್ಕೆ ಸಮರ್ಪಣೆ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಕೊನೆ ಪಕ್ಷ ಅಂದರೆ 11, 21, 108 ಈ ರೀತಿ ನೀವು ಮಾಲೆಗಳನ್ನು ಮಾಡಿ ಹಾಕಬೇಕಾಗುತ್ತೆ. ಅದರಲ್ಲೂ ನೀವು ಮಾಲೆಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಸಂಕಲ್ಪ ಮಾಡಿಕೊಂಡು ಹಾಕುವಂಥದ್ದನ್ನು ಮಾಡಿ. ಸಂಕಲ್ಪ ಇಲ್ದಿರೋ ಸೇವೆ ನೀವು ಯಾವುದೇ ಒಂದು ಸೇವೆನ ಮಾಡಿದ್ರೆ ಅದು ಪ್ರತಿಫಲ ಕೊಡೋದಿಲ್ಲ. ಅದರ ಜೊತೆಗೆ ನೀವು ಗಣೇಶನಿಗೆ ಯಾವತ್ತೂ ಅಷ್ಟೇ ಒಂದು ಸಂಕಲ್ಪ ಸೇವೆಗಳನ್ನು ಮಾಡುವಾಗ ಬರಿಗೈಯಲ್ಲಿ ಹೋಗಬಾರ್ದು. ಕೊನೆ ಪಕ್ಷ ನೀವು ಹಳದಿ ಬಣ್ಣದ ಬಾಳೆಹಣ್ಣುಗಳನ್ನು ನೀವು ತಗೊಂಡೋಗಿ ನೈವೇದ್ಯವಾಗಿ ಸಮರ್ಪಣೆ ಮಾಡುವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ವಿಳೆದೆಲೆ, ಅಡಿಕೆ, ಅದರ ಜೊತೆ ಸ್ವಲ್ಪ ಲವಂಗ, ಸ್ವಲ್ಪ ಯಾಲಕ್ಕಿಕಾಯಿ, ಒಂದು 11 ರೂಪಾಯಿ ದಕ್ಷಿಣೆಗಳನ್ನು ಇಟ್ಟು ಅದರ ಜೊತೆಗೆ ಕೆಂಪು ಗುಲಾಬಿಗಳು ಅಥವಾ ದರ್ಬೆ ಅಥವಾ ಗರಿಕೆ ಇವುಗಳನ್ನು ನೀವು ಸಮರ್ಪಣೆ ಮಾಡುವಂಥದ್ದನ್ನು ಮಾಡಿ ನೀವು ಕೊಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅಕಸ್ಮಾತ್ ನೀವು ದೇವಸ್ಥಾನಕ್ಕೆ ಹೋಗಲ್ಲ ಅನ್ನೋರು ಮನೆಯಲ್ಲೂ ಕೂಡ ಮಾಡ್ಕೊಬೋದು. ನೀವು ಅದೇ ಹಳದಿ ಗೋಟು ಅರಿಶಿಣದ ಹಾರನ ಮಾಡಿ ಯಥಾ ಪ್ರಕಾರ ಪೂಜೆಗಳನ್ನು ಮಾಡಿ ತುಪ್ಪದ ದೀಪಗಳನ್ನು ಅರ್ಪಿಸಿ ಹಚ್ಚಿ ಅದರ ಜೊತೆಗೆ ಮನೆಗೆ ಗಣೇಶನ ವಿಗ್ರಹಗಳಿದ್ರೆ ಅಭಿಷೇಕನ ಮಾಡಿ ಅಲ್ಲಿಗೆ ನೀವು ತುಪ್ಪದ ದೀಪಗಳನ್ನು ಬೆಳಗ್ಗೆ ಆರತಿ ಮಾಡಿ ತದನಂತರ ನೀವು ಗಣೇಶನ ವಿಗ್ರಹ ಅಥವಾ ಫೋಟೋಗಳಿಗೆ ಕೂಡ ಹಾಕುವಂಥದ್ದನ್ನು ಮಾಡ್ಬೋದು. ಆದರೆ ಇದು ವ್ರತ ಅಂತಲ್ಲ, ಮಾಮೂಲಿ ಪೂಜೆ ಥರ ನೀವು ಮಾಡ್ಬೋದು ನಿಮ್ಮ ದೇವರ ಮನೆಯಲ್ಲಿ. ಇದನ್ನು ನೀವು ಸಂಜೆ ಸಮಯದಲ್ಲಿ 6:30 ಸಮಯದಲ್ಲಿ ನೀವು ಗಣೇಶನ ವಿಗ್ರಹಕ್ಕೆ ಈ ಮಾಲೆನ ಇವತ್ತಿನ ದಿನ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಅಡೆತಡೆ ಆಗಿರೋದು ನಿವಾರಣೆ ಆಗಿ ವಿಘ್ನಗಳೆಲ್ಲ ನಿವಾರಣೆ ಆಗಿ ಕಾರ್ಯಸಿದ್ಧಿ ಆಗುತ್ತೆ. ಇದನ್ನು ನೀವು ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ. ಅದರ ಜೊತೆಗೆ ಗಣೇಶನಿಗೆ ಬೆಲ್ಲದ ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡಿ. ನೀವು ಈ ಬೆಲ್ಲದ ದೀಪಗಳನ್ನು ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಕೂಡ ಬೇಗ ನೆರವೇರೋ ಅಂಥದ್ದು ಆಗುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದ.